ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ದೇಶದಲ್ಲಿ ಬಿಡಿ ಎಲ್ಲ ಕಾಳಿನ ಬೋಳಿನ ಕಾಳಿ ಮಾಡಿ ಗೆದ್ದು ಬಂದಿರೋರು ಹೊರತು ನಮ್ಮ ದೇಶದಲ್ಲಿ ಯಾರು ಸ್ಟೇಟ್ಸ್ಮನ್ ಆಗಿಲ್ಲ. ಏನಾರು ಅದರ ಹತ್ರಕ್ಕೆ ಬಂದರು, ಸ್ಟೇಟ್ಸ್ಮನ್ ಹತ್ರಕ್ಕೆ ಪದವಿಗೆ ಹತ್ರಕ್ಕೆ ಬಂದಿದ್ದಾರೆ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ಬೋದು. ಅದು ಬಿಟ್ಬಿಟ್ರೆ ನಮ್ಮ ನರೇಂದ್ರ ಮೋದಿಯವರು ಬನ್ನಿ, ಇವತ್ತೇನಾಗಿದೆ, ಪ್ರಪಂಚದಲ್ಲೇ 5ನೇ ಆರ್ಥಿಕ ಅತಿ ದೊಡ್ಡ ಶಕ್ತಿಯಾಗಿ ಬೆಳೀತಾ ಇದೆ ಕೇವಲ 10 ವರ್ಷಗಳ ಅವಧಿಯಲ್ಲಿ. 65 ವರ್ಷ ಕಾಂಗ್ರೆಸ್ನವ್ರು ರೂಲ್ ಮಾಡ್ತಾರೆ. ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ ಅಂದ್ಬಿಟ್ಟು DK ಬರುವ ಅಂತ, ದೇವಕಾಂತ್ ಬರುವಂಥ ಅಸ್ಸಾಮಿಂದ ಬರ್ತಾರೆ ಹೇಳ್ತಾರೆ. 69ನೇ ಇಸ್ವಿನಲ್ಲಿ ಬ್ಯಾಂಕ್ನೆಲ್ಲ ರಾಷ್ಟ್ರೀಕರಣ ಮಾಡ್ತಾರೆ. ಬ್ಯಾಂಕೆಲ್ಲ ರಾಷ್ಟ್ರೀಕರಣ ಮಾಡಿದ್ರಿಂದ ಏನಾಗುತ್ತೆ, ಗರೀಬಿ ಹಟಾವೋ, ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಬಡವರನ್ನೆಲ್ಲ ಶ್ರೀಮಂತರು ಮಾಡಿಬಿಡ್ತೀವಿ, ಅದರಿಂದ ರಾಷ್ಟ್ರೀಕರಣ ಮಾಡ್ತಿದ್ವಿ. ಆವಾಗಲೂ ಜನ ನಮ್ಮ ವೋಟ್ ಹಾಕ್ತಾರೆ. ಈಗ ಏನಾಗುತ್ತೆ, ನಂಬಿಸಿ ಟೋಪಿ ಹಾಕಿ ಗಾಂಧಿನ ಏನು ಮಾಡ್ತಾರೆ, 65 ವರ್ಷ ರೂಲ್ ಮಾಡಿಬಿಡ್ತಾರೆ. ಈ 65 ವರ್ಷ ರೂಲ್ ಮಾಡಿದ್ರು ಹೊಸ ಆಟಗಳನ್ನ ತಗೊಂಬಂದು ಇವ್ರು ಇದು ಮಾಡ್ತಾಯಿದ್ದಾರೆ. ಈ ಹೊಸ ಆಟಗಳು ಏನು, ಇದನ್ನು ತಿಳ್ಕೋಬೇಕು. ಯಾರು ವೋಟ್ ಬ್ಯಾಂಕ್ ಆಗಿದ್ದೀವಿ, ನಾವು ಬರೀ ವೋಟ್ ಹಾಕ್ಬಿಟ್ರೆ ಸಾಕ, ನಮಗೆ ಬರೀ 200 ರೂಪಾಯಿ ಕೊಟ್ಬಿಟ್ಟು ವೋಟ್ ಹಾಕೋಕ್ಕೆ ಸಾಧ್ಯನಾ, ಬರೀ 1000 ರೂಪಾಯಿ ಕೊಟ್ಬಿಟ್ರೆ ವೋಟ್ ಹಾಕೋಕ್ಕೆ ಸಾಧ್ಯ. ನೆಕ್ಸ್ಟ್ 5 ವರ್ಷ ನರಕ ತೋರಿಸ್ಬಿಡ್ತಾರೆ ಇವರು. ನಮಗೆ ಯಾರು ಕೇಳೋಕ್ಕೆ ಆಗೋದಿಲ್ಲ. ಹೋಗ ಮುಚ್ಕೊಂಡು ನಿನಗೆ 1000 ರೂಪಾಯಿ ಕೊಟ್ಟಿದ್ದೀನಿ, ವೋಟ್ ಹಾಕಿದ್ದೆ, ನಂದು ನಿಂದೇನಿಲ್ಲ ಅಂತಾರೆ. ಈ ಥರ ದಿಮಾಕಿನ ಜನ ನಮಗೆ ಬೇಕಾ? ಅಥವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾನು ಪ್ರಧಾನ ಸೇವಕ್ ಅಂತ ಹೇಳ್ತಾರೆ. ಅವರು ಪ್ರಧಾನಮಂತ್ರಿನೇ ಪ್ರಧಾನ ಸೇವಕ್ ಅಂತ ಹೇಳ್ಬೇಕಾದ್ರೆ ಮುಖ್ಯಮಂತ್ರಿ ಏನು, ಮತ್ತು MLAಗಳೇನು, MP ಗಳ ಪಾತ್ರ ಏನು ಅನ್ನೋದು ಬರುತ್ತೆ. ಹೀಗೆಲ್ಲ ಬಂದಾಗ ನೋಡಿ, ಅಂಬೇಡ್ಕರ್ ಬರ್ತಿರ್ತಕ್ಕ ಸಂವಿಧಾನದಲ್ಲಿ ಪ್ರಿಯಾಂಬಲ್ ಅಂತ ಹೇಳ್ತೀವಿ, ಅಂದರೆ PTK ಒಳಗೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತಂದರೆ ನಾವು ಇಂಡಿಯಾ ದೇಶದ ಪ್ರಜೆಗಳು ನಮಗೆ ನಾವೇ ಈ ಸಂವಿಧಾನವನ್ನು ಅರ್ಪಣೆ ಮಾಡ್ಕೋತಿದ್ದೀವಿ ಅಂತ ಅದನ್ನು ಹಾಕಿದ್ದೀವಿ. ಇನ್ನೂ ಒಂದು ಸರಿ ಹಾಕ್ತೀವಿ. ಏನು ಅಂತಂದರೆ, ಇಲ್ಲಿ ಪ್ರೆಸಿಡೆಂಟ್ ಎಲ್ಲ ರೀ ಸುಪ್ರೀಮು, ಪ್ರೈಮ್ ಮಿನಿಸ್ಟರ್ ಎಲ್ಲ ರೀ ಸುಪ್ರೀಮು, ಮುಖ್ಯಮಂತ್ರಿ ಎಲ್ಲ ಸುಪ್ರೀಮು, MP ಎಲ್ಲ ಸುಪ್ರೀಮು, MLA ಎಲ್ಲ ಸುಪ್ರೀಮು, MLC ಎಲ್ಲ ಸುಪ್ರೀಮು. ಯಾರು ಸುಪ್ರೀಮ್ ಇದ್ದಾರೆ ಅಂತಂದರೆ ಪ್ರಜೆಗಳು ಸುಪ್ರೀಮು. ಯಾಕೆಂದ್ರೆ ನಾವು ವೋಟ್ ಹಾಕಿ ಗೆಲ್ಲಿಸಿ ಅವ್ರನ್ನ ಪ್ರೆಸಿಡೆಂಟ್ ಮಾಡ್ತೀವಿ, ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ, ಮುಖ್ಯಮಂತ್ರಿ ಮಾಡ್ತೀವಿ, MLA ಮಾಡ್ತೀವಿ, MP ಗಳು ಮಾಡ್ತೀವಿ. ಈ ಥರ ಇರಬೇಕಾದ್ರೆ ಇವ್ರಿಗೆ ಯಾರಿಗೂ ಬದ್ಧತೆನೇ ಇಲ್ಲ. 70 ವರ್ಷ ಆದರೂ ನೋಡಿ, ಜಪಾನು ನಮ್ಮ ದೇಶದ ಜೊತೆಗೇ ಅವರು ಹೆಚ್ಚು ಕಡಿಮೆ ಸ್ವಾತಂತ್ರ್ಯ ತೊಗೊಂಡ್ರು, ಹೆಚ್ಚು ನಮಗಿಂತ ಭೀಕರವಾದ ದುರಂತಗಳನ್ನ ಅನುಭವಿಸಿದ್ರು. 75ನೇ ಇಸ್ವಿನಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಅಮೇರಿಕಾದವರು ಅಟಮ್ ಬಾಂಬ್ ಹಾಕ್ತಾರೆ. ಆಗಸ್ಟ್ 6 ಮತ್ತು ಆಗಸ್ಟ್ 9ನೇ ತಾರೀಕು. ಏನು ಅಂತಂದರೆ 2 ಅಟಮ್ ಬಾಂಬ್ ಸರ್ವನಾಶ ಆಗ್ಬಿಡುತ್ತೆ. ಜನಸಂಖ್ಯೆನ ಸರ್ವನಾಶ, ಹೆಣ್ಮಕ್ಳು ಸರ್ವನಾಶ, ಗಂಡು ಮಕ್ಕಳು ಸರ್ವನಾಶ, ಎಲ್ಲ ಅಣು ವಿಕಿರಣ ಆಗಿ ಸತ್ತೋಗ್ತಾರೆ. ಇಂಥ ಇದು ಅವರು 2ನೇ ಆರ್ಥಿಕ ಅತಿ ದೊಡ್ಡ ಶಕ್ತಿಯಾಗಿ ಬೆಳೆದಿದ್ದಾರೆ ಪ್ರಪಂಚದಲ್ಲಿ. ನಾವೇ ಯಾಕೆ ಬೆಳೆದಿಲ್ಲ? 140 ಕೋಟಿ ಜನ ನಮ್ಮ ಬೆನ್ನು ನಾವೇ ತಟ್ಕೊತೀವಿ. ಅಮೇರಿಕಾದವ್ರು ಬೆನ್ನು ಕರಿತೀವಿ ಓಲ್ಡೆಸ್ಟ್ ಡೆಮಾಕ್ರಸಿ ಅಂತ, ಅವ್ರು ನಮ್ಮ ಬೆನ್ನು ಕರೀತಾರೆ ಅಂತ ಅಂದ್ಬಿಟ್ಟು. ಏನು ಅಂತಂದ್ರೆ ಬಿಗ್ಗೆಸ್ಟ್ ಡೆಮಾಕ್ರಸಿ ಅಂತ. ಅದನ್ನು ಅವ್ರು ಹೇಳಿಲ್ಲ ಇದುವರೆಗೂ, ನಾವು ಹೇಳ್ಕೋತೀವಿ ಅಷ್ಟೇ. ನಾವು ಬಿಗ್ಗೆಸ್ಟ್ ಡೆಮಾಕ್ರಸಿ, ಅವ್ರು ಓಲ್ಡೆಸ್ಟ್ ಡೆಮಾಕ್ರಸಿ. ಇದು ಕಾಂಗ್ರೆಸ್ನವ್ರು ಹಾಕ್ತಕ್ಕಂಥ ದುಷ್ಟ ಆಟಗಳು. ಇಂಥ ಆಟಗಳು, ಇಂಥ ಮಾತುಗಳಿಗೆ ಬಲಿಯಾಗೋದು ಬೇಡ. ಬನ್ನಿ, ನಮ್ಮ ದೇಶವನ್ನು ಸ್ಟ್ರಾಂಗ್ ಮಾಡಬೇಕು ಅಂದರೆ ನಮಗೊಬ್ಬ ದೇಶಭಕ್ತ ಪ್ರಧಾನಮಂತ್ರಿ ಬೇಕೇ ಬೇಕು. ನಮ್ಮ ಹೃದಯಗಳಿಗೆ ಹತ್ತಿರವಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಬೇಕು. ಮತ್ತು ಭ್ರಷ್ಟಾಚಾರವನ್ನು ವಿರೋಧಿಸ್ತಕ್ಕಂಥ ಪ್ರಧಾನಮಂತ್ರಿ ಬೇಕು. ಭ್ರಷ್ಟಾಚಾರವನ್ನು ಕಾಂಗ್ರೆಸ್ನವರು ವಿರೋಧಿಸಲೇ ಇಲ್ಲ ರೀ. ಜವಾಹರ್ಲಾಲ್ ನೆಹರು ಕಾಲದಿಂದನೂ ಅಷ್ಟೇ. ಬನ್ನಿ, 2 ಎಕ್ಸಾಂಪಲ್ಗಳನ್ನ ಹೇಳಬೇಕಾಗತ್ತೆ. ಜವಾಹರ್ಲಾಲ್ ನೆಹರು 1948 ಜೀಪ್ ಹಗರಣ ಆಗುತ್ತೆ. ಜೀಪ್ ಹಗರಣ ಆದಾಗ ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ ಅವರು. ಯಾಕೆ ಗಮನ ಕೊಡೋದಿಲ್ಲ? ಬಿಡ್ರಿ, ದೇಶದ ದುಡ್ಡು ದೇಶದಲ್ಲೇ ಇದೆ ತಾನೇ, ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಂಥ ಪ್ರಧಾನಮಂತ್ರಿ ಭ್ರಷ್ಟಾಚಾರವನ್ನು, ಇಂಥ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಾ ಅಂತ ಏನಾದ್ರು ಪ್ರಶ್ನೆ ಉದ್ಭವಿಸಿದ್ರೆ ಅನೇಕ ಹಗರಣಗಳನ್ನ ನಾವು ನೋಡಿದ್ದೀವಿ. ಏನಾಗುತ್ತೆ, ನಮ್ಮದು ಸ್ವಾಭಾವಿಕವಾದ ಆನ್ಸರ್ ಬರುತ್ತೆ, ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸು. ಯಾಕೆ ಅಂತಂದರೆ 60ನೇ ಇಸ್ವಿವರೆಗೂ ಕೇವಲ 100, 200, 1000, 10,000 ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಲೀಡರ್ಗಳು ಇವತ್ತು 20,000 ಕೋಟಿ, 50,000 ಕೋಟಿ, 1 ಲಕ್ಷ ಕೋಟಿ, 2 ಲಕ್ಷ ಕೋಟಿ ಇಟ್ಕೊಂಡಿದ್ದಾರೆ. ಮತ್ತು ಪರಪ್ಪನ ಜೈಲ ಅಗ್ರಹಾರದಲ್ಲಿ ಬಂದಿ ಆಗ್ಬಿಡ್ತಾರೆ ಇವರು. ಅವ್ರನ್ನ ಬಿಟ್ಟುಬಿಟ್ರೆ ಪರಪ್ಪನ ಅಗ್ರಹಾರದಿಂದ ಬೆಂಗಳೂರಿನ ವಿಧಾನಸೌಧರು ಕಂಟಿನ್ಯೂಸ್ ಆಗಿ ಕಾರ್ ರ್ಯಾಲಿ ನಡೆಯುತ್ತೆ. ಇಷ್ಟು
ಇಷ್ಟೊಂದು ಭ್ರಷ್ಟಾಚಾರ, ವ್ಯಾಪಕವಾದ ಭ್ರಷ್ಟಾಚಾರ, ನಮಗೂ ಮಾನ್ಯತೆ ಕೊಟ್ಬಿಟ್ಟಿದ್ದೀವ ನಾವು 140 ಕೋಟಿ ಜನನು ಅನ್ನೋ ಪ್ರಶ್ನೆ ಬಂದರೆ, ಹೌದು, ನಾವು ಸಹ ಸಾಕಷ್ಟು ಪ್ರತಿರೋಧ ತೋರಿಸಿಲ್ಲ ಇದ್ರೆ. ಅದರಿಂದ ಏನಾಗಿದೆ, ಭ್ರಷ್ಟಾಚಾರ ಮಿತಿ ಮೀರಿ ಬೆಳೀತಾ ಇದೆ ಅನ್ನೋ ಇದಕ್ಕೆ ಬರಬೇಕಾಗತ್ತೆ. ಬನ್ನಿ, ಇದೆಲ್ಲ ತಪ್ಪು. ಏನು ಅಂತಂದರೆ, ನಮಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಮತ್ತು ಅತ್ಯಂತ ಬಡತನದಿಂದ ಬಂದ ವ್ಯಕ್ತಿ, ದೇಶಪ್ರೇಮಿ, ಕಷ್ಟಪಟ್ಟು ಕೆಲಸ ಮಾಡೋದು, ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತಾರಂತೆ. ಅವ್ರ ಬಗ್ಗೆ ಇನ್ನೊಂದು ಮಾತು ಹೇಳಬೇಕು. ಬನ್ನಿ, ಅವರು ಮೊನ್ನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಆಗ ಜನವರಿ 22ನೇ ತಾರೀಕು ನೋಡಿ, ಜನವರಿ 22ನೇ ತಾರೀಕು ಆದರೆ 3 ದಿವಸ ಉಪವಾಸ ಇಡಬೇಕಿತ್ತಂತೆ. ಅಲ್ಲಿ ಯಾರು ಅರ್ಚಕರಿದ್ದರು, ಯಾರು ರಾಮಲಲ್ಲಾನ ಪ್ರತಿಷ್ಠಾಪನೆ ಮಾಡಿದ್ರು, ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು, ಅವ್ರು ಹೇಳಿದ್ರು, ನೀವು 3 ದಿವಸ ಉಪವಾಸ ಇರಬೇಕು ಸ್ವಾಮಿ ಅಂತ. ಈ ಪುಣ್ಯಾತ್ಮ 11 ದಿವಸ ಉಪವಾಸ ಇದ್ದರಂತಿವರು. ನೋಡಿ ಏನಾಗಿದೆ ಅಂದರೆ, ರಾಮ ಎಲ್ಲೆಲ್ಲಿ ಹೋಗಿದ್ದ, ಕಿಷ್ಕಿಂದೆ ಇರ್ಬೋದು, ಮತ್ತು ಜಟಾಯು ರಾವಣನ ಹತ್ರ ಯುದ್ಧ ಮಾಡಿದ್ದಿರ್ಬೋದು, ರಾಮೇಶ್ವರ ಇರ್ಬೋದು, ಅಲ್ಲ ಹೋಗಿ ಬಂದರು. ಹೋಗಿ 11 ದಿವಸ ಉಪವಾಸ ಇದ್ದರಂತೆ. ಏನಾಯಿತು, ಇದು ಅಂತ್ಯಕಂತಗಳು ಭಾಳ ಹೋಗುತ್ತೆ. ಏನು ಇಷ್ಟು ಭಯ ಭಕ್ತಿ ಇರ್ತಕ್ಕಂಥ, ಹಿಂದೂ ಧರ್ಮದ ಬಗ್ಗೆ ಗೌರವ ಇರತಕ್ಕಂಥ ವ್ಯಕ್ತಿನ ನಾವು ಪ್ರಧಾನಮಂತ್ರಿಯಾಗಿ ಪಡೆದಿದ್ದೀವಿ. ನಮ್ಮ ದೇಶ ಭಿಕ್ಷೆ ಪಾತ್ರೆ ಇಟ್ಕೊಂಡು ಬೇರೆ ದೇಶಗಳಲ್ಲಿ ಭಿಕ್ಷೆ ಕೇಳ್ಕೊತ ಹೋಗ್ತಾಯಿದ್ರು. ನಾವು ಬಡವರು, ಭಿಕ್ಷೆ ಕೊಡಿ, ನಾವು ಡೆವಲಪಿಂಗ್ ಕಂಟ್ರಿ, ಭಿಕ್ಷೆ ಕೊಡಿ ಅಂತ. ಆ ಥರ 100 ರೂಪಾಯಿ ಭಿಕ್ಷೆ ಬಂತು ಅಂತಂದರೆ 90 ರೂಪಾಯಿ ಕಾಂಗ್ರೆಸ್ನವರೇ ತಿಂದಾಕ್ಬಿಡ್ತಿದ್ರು. ಇನ್ನು 10% ಮಾತ್ರ ಅಲ್ಲಿ ಇಲ್ಲಿ ಖರ್ಚು ಮಾಡ್ತಿದ್ರು. ಯಾಕೆ ತೋರಿಸ್ಬೇಕಲ್ಲ ಏನೋ ಡೆವಲಪ್ಮೆಂಟ್ ಆಗಿದೆ ಅಂತ. ಈ ಥರನೇ 65 ವರ್ಷ ನಡ್ಕೊಂಬಂತ. ಅದಕ್ಕೆ ನಾವು ಹೇಳೋದು ಬನಾನಾ ರಿಪಬ್ಲಿಕ್ ಆಯಿತು ಅಂತ. ಅದಕ್ಕೆ ನಾವು ಹೇಳೋದು ಕಾಳಿನ ಬೋಳಿ ಮಾಡಿ, ಬೋಳಿನ ಕಾಳಿ ಮಾಡಿ ಅಧಿಕಾರದಲ್ಲಿದ್ದರು. ಈಗ 65 ವರ್ಷ ನಾವು ಪೋಲ್ ಮಾಡಿಬಿಟ್ಟಿದ್ದೀವಿ. ಬನ್ನಿ, ಯಾವುದೇ ಡೆಮಾಕ್ರಸಿನಲ್ಲಿ ಬಹಳ ದೊಡ್ಡ ಏನಿದು ಸಮಯದ ಒಂದು ಯೂನಿಟ್ 65 ವರ್ಷ. ಇದು ಇನ್ನು ಮುಂದೆ ನಾವು ಪೋಲ್ ಮಾಡೋದು ಬೇಡ. ನಮಗೆ ಬಹಳ ವ್ಯಕ್ತಿ, ಉದಾತ್ತವಾದ ಮತ್ತು ಗೌರವ ತರ್ತಕ್ಕಂಥ ವ್ಯಕ್ತಿ ಪ್ರಧಾನಮಂತ್ರಿಯಾಗಿ ಸಿಕ್ಕಿದ್ದಾರೆ. ಅವ್ರನ್ನ ಮತ್ತೆ ಇನ್ನೊಮ್ಮೆ ಪ್ರಧಾನಮಂತ್ರಿ ಮಾಡೋಣ. 2024ರಲ್ಲಿ ಅವ್ರನ್ನೇ ಪ್ರಧಾನಮಂತ್ರಿಯಾಗಿ ಗೆಲ್ಸೋಣ. ಅವರ ನಂತರ ಯೋಗಿ ಆದಿತ್ಯನಾಥ್ ಪ್ರಧಾನಮಂತ್ರಿ ಆಗಲಿ ಅಂತೇಳಿ ನೆನಪಿಗೆ ಮುಗುತ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.